ಕೌನ್ಸಿಲ್ ಸ್ಟೂಡೆಂಟ್ಸ್ ವೆರಿ ಸೀರಿಯಸ್ ಆಗಿ ನೋಡ್ರಿ. ಇವಾಗ ನಾನು ಅಡ್ಮಿಷನ್ ಆರ್ಡರ್ ಡೌನ್ ಮಾಡುವಾಗ ಮಿಸ್ಟೇಕ್ಸ್ ಮಾಡ್ತೀರಾ, ಮತ್ತು ಫಸ್ಟ್ ರೌಂಡ್ ಒಳಗೆ ನೀವು ಕಾಲೇಜ್ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀರಿ. ಅಂದರೆ ಸೆಕೆಂಡ್ ಎಕ್ಸ್ಟೆಂಟ್ ರೌಂಡ್ ಒಳಗೆ ನೀವು ಹೋಗಲಿಕ್ಕೆ ಚಾನ್ಸೇ ಇಲ್ಲ. ನೀವು ಅಲ್ಲಿ ಟೈಮ್ ಭಾಳಷ್ಟು ಅಲ್ಲೇ ಇರೋದು ನಿಮ್ದು ಲೈಫ್ ಇರೋದು. ಯಾಕಂದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಕಲ್ಲ ಆ ಕಾಲೇಜಿಗೆ ಬೇಕಂದ್ರೆ ಸೆಕೆಂಡ್ ಎಕ್ಸ್ಟೆಂಟ್ ರೌಂಡ್ ಮಟ್ಟ ನೀವು ವೇಟ್ ಮಾಡಲೇಬೇಕು. ಸೊ ಅದಕ್ಕೆ ಹೇಗೆ ನೀವು ಸೆಕೆಂಡ್ ಎಕ್ಸ್ಟೆಂಟ್ ರೌಂಡ್ ಮಟ್ಟ ಸೀಟ್ ಸಿಗಬೇಕು ಅನ್ನೋದನ್ನು ನಿಮಗೆ ಟೆಕ್ನಿಕ್ಸನ್ನು ಹೇಳ್ತೇನೆ. ಯಾಕೆಂದರೆ KCET ಸ್ಟೂಡೆಂಟ್ಸ್ ನನಗೆ ಭಾಳಷ್ಟು ಜನ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಇವಾಗ ನೋಡ್ಬೋದು ನಾವು ಒಂದ್ಸಲ ಜಸ್ಟ್ ಬ್ರೀಫ್ ಮಾಡಿ ಏನಿದು PDF ಏನು ಕೊಟ್ಟಿದ್ದಾರೆ ಅಂತ. ಸೊ ಜಾಸ್ತಿ ಏನಿಲ್ಲ, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ನೀವು ಫೀಸ್ ಸ್ಟ್ರಕ್ಚರ್ಸ್. ಓಕೆ, ಆಲ್ಮೋಸ್ಟ್ 45,000 ಇರುತ್ತೆ ಗೌರ್ಮೆಂಟಿಂದು. ನೀವು ಇನ್ ಕೇಸ್ ನೀವು ಪ್ರೈವೇಟನ್ನು ನೋಡಿದೆ ಸ್ವಲ್ಪ ನೋಡಿ ಹಾಕಿ. ಪ್ರೈವೇಟನ್ನು ಬ್ಯಾಡ್ ಅಂತೇಳಿ, ಬೆಟರ್ ನೀವು ಗೌರ್ಮೆಂಟ್ ಸಜೆಷನ್ ಆದರೆ ನಿಮ್ಗೆ ಬೆಸ್ಟ್ ಲೈಫ್ ಆಗ್ತದೆ. ಓಕೆ, ಮತ್ತು ಒಂದು ಏನು ಫೀ ಪೇಮೆಂಟ್ ಆದಮೇಲೆ ಕಾಲೇಜ್ ರಿಪೋರ್ಟಿಂಗ್ ಟೈಮ್ದಾಗೂ ಭಾಳ ಮಿಸ್ಟೇಕ್ಸ್ ಮಾಡ್ತೀರಿ. ಯಾಕಂದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಭಾಳ ಆಗ್ತಾವಲ್ಲ. ಸೊ ಸಣ್ಣ ಮಿಸ್ಟೇಕು ಹೋತಂದ್ರೆ ನಿಮ್ಮ ಲೈಫ್ ಹೋದಂಗಲ್ಲ. ಸೊ ಭಾಳ ಮಿಸ್ಟೇಕ್ ಆಗ್ತಾವೆ. ನೀವು ಪ್ರತಿಯೊಂದು ಕಮೆಂಟ್ನ ರಿಪ್ಲೈ ಕೊಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೈಮ್ ವೇಸ್ಟ್ ಮಾಡ್ಕೊತೀರಾ. ಸಬ್ಸ್ಕ್ರೈಬ್ ಮಾಡ್ಕೊ. ಯಾಕಂದ್ರೆ ನೀವು ಸಣ್ಣ ಈಗ ಡೌಟ್ಸ್ ಇರ್ತಾವೆ, ಆಕ್ಷನ್ ಹುಡ್ತಾವೆ, ಪದೇ ಪದೇ ಹುಡ್ತಾವೆ. ನೀವು ನಮ್ಗೆ ಕಮೆಂಟ್ ಮಾಡಿದರೆ ರೆಗ್ಯುಲರ್ ಕಸ್ಟಮರ್ ಅಂದರೆ ರೆಗ್ಯುಲರ್ ಕಮೆಂಟ್ ಇದ್ದು ಅಂದ್ರೆ ನಿಮಗೆ ಪದೇ ಪದೇ ರಿಪ್ಲೈ ಕೊಡ್ತೀನಿ. ನೀವು ₹1 ನಂಗೆ ಕೊಡ್ಲಾರ ನೀವು ರಿಪ್ಲೈ ತೊಗೊಂಡು ನೀವು ಖುಷಿಯಾಗಿರ್ಬೋದು. ಯಾಕಂದರೆ ಆಯುಷ್ ಕೌನ್ಸಿಲಿಂಗ್ ನನ್ನ ಫ್ರೆಂಡ್ಸಿಂದ ಮತ್ತು ನನ್ನ ಜೂನಿಯರ್ಸಿಂದೆಲ್ಲ ಆಗಿದೆ. ಸೊ ಅದಕ್ಕಾಗಿ ನಿಮಗೂ ಮಾಡಿಸೋಣ ಅಂತ. ಓಕೆ, ಸೊ ಡೌನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಿದೆ ಅಂತ. ಆ್ಯಕ್ಚುಲಿ ಆಗಲೇ ನೋಡಿದೆ. ಆಲ್ಮೋಸ್ಟ್ ಫೀಸ್ ಸ್ಟ್ರಕ್ಚರ್ ಬಗ್ಗೆನೇ ಇದೆ. ಮತ್ತು ರಿಜಿಸ್ಟ್ರೇಷನ್ ಯಾವಾಗ ಮಾಡಬೇಕು, ಮತ್ತು ಸೀಟ್ ಮೆಟ್ರಿಕ್ಸ್ ಯಾವಾಗ ಬಿಡ್ತಾರೆ, ಆಪ್ಷನ್ ಹೆಂಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡ್ತೀವಿ ಎಲ್ಲ ನಿಮ್ಗೆ ಡೀಟೇಲ್ಸಾಗಿ ಹೇಳ್ತೀನಿ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೈಮ್ ವೇಸ್ಟ್ ಮಾಡ್ಕೊತೀರಾ ಆ್ಯಂಡ್ ನೀವು ಫೇಲ್ಯೂರ್ ಆಗ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಥ್ಯಾಂಕ್ ಯು.